ಅಭಿಷೇಕ್ನ? ಅಯ್ಯೋ ಶಿವನೇ, ಯಾಕಪ್ಪ ಹೀಗೆ ಮಾಡಿದೆ? ಅಜ್ಜಿ ರಿಲ್ಯಾಕ್ಸ್ ಅಜ್ಜಿ, ರಿಲ್ಯಾಕ್ಸ್. ಚಿಕ್ಕಮ್ಮ ಕಂಕಣ ಸರಿಯಾಗಿ ಕಟ್ಟಿರಲಿಲ್ಲ, ಅದಕ್ಕೆ ಬಿದ್ದೋಗಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತೀಯಾ? ಅಪ್ಪ ತಗೊಳ್ಳಿ, ಇವಾಗ ಬಿಗಿಯಾಗಿ ಕಟ್ಟಿ. ಬರೀ ಮದುವೆ ಅಲ್ಲ, ಆ್ಯನಿವರ್ಸರಿ ಬರೋವರೆಗೂ ಬಿಚ್ಚೋಗ್ಬಾರ್ದು ಹಾಗೆ. ಅರ್ಜುನ್, ಎಂಥ ಟೆನ್ಷನ್ ಇರಲಿ ಕಣ, ನಿನ್ನ ತಮಾಷೆ ಮಾತುಗಾರಿಕೆಯಿಂದ ಎಲ್ಲನೂ ತಿಳಿ ಮಾಡಿಬಿಡ್ತೀಯ. ರುದ್ರ, ಒಂದು ನಿಮಿಷ ಬಾ. ಅಮ್ಮ, ನೀವು ಹೊರಡೋದಕ್ಕೆ ರೆಡಿಯಾಗಿ. ಹಾಳಾಗೋಗ್ಲಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಂತೆ. ಫೋನ್ ಮಾಡಿ ಕರೆದೇ ಬಿಡೋಣ. ಈ ಮೆಂಟ್ಲಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಇವ್ರು ಸಾಹಸನೇ ಬೇಡ. ನೀನು ರಿಸೀವ್ ಮಾಡೋವರೆಗೂ ನಾನು ಕಾಲ್ ಮಾಡ್ತಾನೆ ಇರ್ತೀನಿ. ಹಾಳಾಗಿ ಹೋಗಲಿ, ಅದೇನು ಅಂತ ಕೇಳೋಣ. ಹಲೋ ಹಲೋ, ನೀನು ಎಲ್ಲಿದ್ಯಾ? ನಾನು ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಎಲ್ಲಿದ್ರು ಈಗಲೇ ನನ್ನ ಕಣ್ಣೆದ್ರು. ನಿಂತಿದ್ದಾಗೆ ಬಾ ಅಂತಂದ್ರೆ ಹೇಗ್ರಿ? ಅವೆಲ್ಲ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆಯಲ್ಲಿ ನೀನು ನನ್ನ ಕಣ್ಣೆದುರುಗಡೆ ಇರಬೇಕು ಅಷ್ಟೇ. ಅವೆಲ್ಲ ಆಗಲ್ಲ ರೀ, ಅದೇನು ಹೇಳಬೇಕೋ ಫೋನಲ್ಲೇ ಹೇಳಿ. ಸರಿ ನೋಡು, ನಿನ್ನಿಂದ ನನ್ನ ಲೈಫ್ ಹಾಳಾಗಿದೆ. ಅದು ನಿನ್ನಿಂದಾನೇ ಸರಿ ಹೋಗಬೇಕು. ಕಿತ್ತೋಗಿರೋ ಟೇಪ್ ರೆಕಾರ್ಡರ್ ಥರ ಬರೀ ಅದನ್ನೇ ಹೇಳ್ತಿರಲ್ರಿ. ನೋಡಿ, ನಾನೇನೂ ಮಾಡಿಲ್ಲ. ಕಿತ್ತೋಗಿರೋದು ನನ್ನ ಲೈಫು. ನೋಡು, ನೀನು ನನಗೇನು ಹೇಳಬೇಡ. ಎಲ್ಲ ಫೋನಲ್ಲೇ ಹೇಳೋಕ್ಕಾಗಲ್ಲ. ಎಲ್ಲಿದ್ದರೂ ಇನ್ನು ಅರ್ಧ ಗಂಟೆಲಿ ನನ್ನ ಕಣ್ಣೆದುರುಗಡೆ ಇರಬೇಕು ಅಷ್ಟೇ. ನಾನು ತಪ್ಪೇ ಮಾಡಿಲ್ಲ ಅಂಥದ್ರಲ್ಲಿ ನೀವು ಹೇಳಿದ ಕಡೆ ಹೇಳಿದ ಟೈಮಿಗೆ ನಾನು ಬರಬೇಕಾ? ನಿನಗೇನು ಬೇಕು ಕೇಳು, ಅದನ್ನು ನಾನು ಕೊಡ್ತೀನಿ. ನೋಡಿ ಮೇಡಮ್, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನನ್ನ ಲವ್ ಸ್ಟೋರಿಗೆ ನಮ್ಮ ಮಾವನ ಕಡೆಯಿಂದ ಪ್ರಾಬ್ಲಮ್ ಇದೆ. ಹಾಗೆ ನನಗೊಂದು ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಸಪೋಸ್ ನೀವು ನನ್ನ ಲವ್ ಸ್ಟೋರಿಗೆ ಹೆಲ್ಪ್ ಮಾಡ್ತೀರಾ ಅಂತಂದರೆ ನಾನು ನಿಮ್ಗೆ ಏನು ಸಹಾಯ ಮಾಡೋದಕ್ಕೂ ರೆಡಿ. ಡೀಲಾ? ಅಷ್ಟೇ ತಾನೇ. ಮೊದಲು ನೀನಿಲ್ ಬಾ. ಅದೆಲ್ಲ ನನಗೆ ಗೊತ್ತಿಲ್ಲ. ಡೀಲ್ ಅಂದರೆ ಡೀಲು. ಸದ್ಯಕ್ಕೆ ನನಗೆ ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ಬೇಕು. ಕೊಡ್ತೀರಾ? ನೋಡು, 2 ಲಕ್ಷ ಅಲ್ಲದೆ ಇದ್ರೆ 20 ಲಕ್ಷ ಕೊಡ್ತೀನಿ. ಇನ್ನೆಲ್ಲೇ ಇದ್ದರೂ ಅರ್ಧ ಗಂಟೆಲಿ SJB ಪಾರ್ಕ್ ಹತ್ರ ಬಾ ಅಷ್ಟೇ. ಓಕೆ ಓಕೆ, ಅಲ್ಲೇ ವೆಯ್ಟ್ ಮಾಡ್ತೀರಿ, ಬರ್ತೀನಿ. ಬಾ ಹರ್ಷ, ಕಾಯ್ತಾ ಇರ್ತೀನಿ. ಬೇಗ ಬಾ. ನನಗನ್ಸತ್ತೆ ಯಾರೋ ನನ್ನ ಹೆಸರಲ್ಲಿ ನಿಮಗೆ ಮೋಸ ಮಾಡ್ತಿದ್ದಾರೆ. जीवन हेतुना कंठे भग्नामि शुभगे त्वं जीव शरदशतम् मांगल्यं तन्तुना नेना मम जीवन हेतुना कंठे भग्नामि शुभगे त्वं जीव शरदशतम्. ನೋಡ್ರಪ್ಪ, ತೋರಣ ಕೊಟ್ಟೋದು ಹೂವಿನ ಅರೇಂಜ್ಮೆಂಟ್ ಎಲ್ಲ ಬೇಗ ಆಗಬೇಕು. ಆಮೇಲೆ ಗಂಡಿನ ಕಡೆಯವ್ರು ಬಂದ್ಮೇಲೆ ಮಾಡೋಕ್ಕಾಗತ್ತಾ ಹೇಳಿ? ಸಾಯಂಕಾಲ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿರ್ಬೇಕು. ಎಲ್ಲರೂ ಕಣ್ಣು ಕುಕ್ಕೋ ಆಗಿರ್ಬೇಕು, ಗೊತ್ತಾಯ್ತಲ್ಲ? ಆಯ್ತು. ಹಾಂ, ಲೈಟಿಂಗ್ ಯಾಕೆ, ನೀವಿಬ್ಬರೇ ಒಳ್ಳೆ 1000 ವ್ಯಾಟ್ ಬಲ್ಬ್ಗಳ ಥರ ಹೊಳಿತಾ ಇದ್ದೀರಾ. ಅದರಲ್ಲೂ ನಮ್ಮ ಸರೋಜಾ ಅಂತೂ ಸಾಕು, ಸುಮ್ಮನಿರಿ. ನೀವೇನು ಕಮ್ಮಿನಾ? ಚಿಕ್ಕಮ್ಮ, ಚಿಕ್ಕಪ್ಪಂಗೆ ಓಲಕ್ದವ್ರು ಬಂದ್ರ ನೋಡಿ ಅಂತ ಹೇಳಿದೆ. ಎಲ್ಲಿ ಹೋದ್ರು ಅವರು? ಅವ್ರು ಆಗ್ಲೇ ಫೋನ್ ಮಾಡೋದಕ್ಕೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಅತ್ತೆ, ಆರತಿ ತಟ್ಟೆ ರೆಡಿ ಇದೆಯಾ ನೋಡಿ. ಇನ್ನೇನು ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು.
ಅವ್ರು ಬಂದಮೇಲೆ ನಮ್ಮ ಕಡೆಯಿಂದ ಯಾವುದೇ ರೀತಿ ತಡ ಆಗಬಾರ್ದು. ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ರೆಡಿ ಮಾಡ್ತೀನಿ ಆಯ್ತಾ? ಸರಿ ಅತ್ತೆ. ನೋಡ್ರಪ್ಪ, ಸರಿಯಾಗೆಲ್ಲ ರೆಡಿ ಮಾಡಬೇಕು. ಸ್ಟ್ರಾಬೆರಿ ಕೆನ್ನೆಯ ಹುಡುಗಿಯೇ. ಸರೋಜಾ, ನೀನೇ ಒಳ್ಳೆ ಮದುವೆ ಹೆಣ್ಣು ಥರ ಕಾಣಿಸ್ತಾ ಇದೆಯಾ. ನೀವು ಅಷ್ಟೇ. ಹೇಗೂ ಮಗಳು ಮದುವೆಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ನಾವು ಇನ್ನೊಂದ್ಸಲ ಮದುವೆ ಆಗ್ಬಿಡೋಣವಾ? ನಾನಂತೂ ರೆಡಿಯಪ್ಪ. ಕ್ಯಾಂಟೀನ್ ಕಡೆಯವ್ರು ಬಂದರು. ರೀ, ಗಂಡಿನ ಮನೆಯವರೆಲ್ಲ ಬಂದ್ರಂತೆ. ಅತ್ತೆ, ಆರತಿ ತಟ್ಟೆ ರೆಡಿನಾ? ಗಂಡಿನ ಕಡೆಯವ್ರು ಬಂದಿದ್ದಾರೆ, ಬೇಗ ಬನ್ನಿ. ನೀನು ಬಾ. ಓಹೋ, ಗಂಡಿನ ಮನೆಯವರು ಬರಬೇಕು ಬರಬೇಕು. ವಿಷ್ಣುವ್ರೆ ನಮಸ್ಕಾರ. ರುದ್ರವ್ರೆ ನಮಸ್ಕಾರ. ವಾಣಿ ನಮಸ್ಕಾರ. ಓ ರಾಕೇಶ್ ಅವರು ನಮಸ್ಕಾರ. ತ್ರಿವೇಣಿಯಮ್ಮ ನಮಸ್ಕಾರ. ಅವತ್ತು ಬರಲೇ ಇಲ್ಲ, ದೊಡ್ಡವ್ರು ಇದ್ರೇ ಕಳೆ ನೋಡಿ. ಓ ಕರಣ್, ಕೃಷ್ಣನ್ ಪಕ್ಕದಲ್ಲಿರೋ ಬಲರಾಮನ್ ಥರ ಕಾಣ್ತಿದ್ಯಲ್ಲಪ್ಪ. ಕರಣ್, ನಿಮ್ಮ ವೈಫ್ ಬರಲಿಲ್ವಾ? ಅದು ಅಂಕಲ್, ನಮ್ಮ ಮಾವನವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಹಾಗಾಗಿ ಅವಳು ಹೋಗಲೇಬೇಕಾಗಿ ಬಂತು. ಹೇಮವ್ರು ಹೇಗಿದ್ದಾರೆ? ಕಾಣಿಸ್ತಿಲ್ವಲ್ಲ, ಇನ್ನೂ ಓಡಾಡೋ ಹಾಗಿಲ್ವಾ? ಇಲ್ಲ ಸರೋಜಾ ಅವರೇ, ಅವ್ರು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಇನ್ನೂ 1 ವಾರ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಪಾಪ, ಮಗನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಹೀಗಾಗಬಾರ್ದಾಗಿತ್ತು. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಮ್ಮ ಕೈ ಮೀರಿತ್ತು. ಆದರೆ ನನ್ನ ಮತ್ತು ಹೇಮ ಬದಲಿಗೆ ನಮ್ಮ ವಾಣಿ ಮತ್ತು ರುದ್ರ ಮುಂದೆ ನಿಂತು ಈ ಮದುವೆನ ಸಾಂಗವಾಗಿ ನೋಡಿಸ್ಕೊಡ್ತಾರೆ ಅಲ್ವ ರುದ್ರ? ಖಂಡಿತ ಅಣ್ಣ, ಅರ್ಜುನ್ ನಮ್ಮ ಮಗನೇ ಅಲ್ವಾ? ಎಲ್ಲ ಸರಿ, ಆದರೆ ಉತ್ಸವ ಮೂರ್ತಿನೇ ಕಾಣಿಸ್ತಿಲ್ವಲ್ಲ. ಅರೆ ಏನು ಎಲ್ಲರೂ ಮುಖ ಮುಖ ನೋಡ್ತಾ ಇದ್ದೀರಾ? ಮದುವೆ ಗಂಡು ಅರ್ಜುನ್ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಏ ಕರ್ಣ, ಅರ್ಜುನ್ ಎಲ್ಲೋ? ನೀವಿಬ್ಬರು ಒಂದೇ ಕಾರಲ್ಲಿ ತಾನೇ ಬಂದ್ರಿ? ಹೌದಜ್ಜಿ, ಇಬ್ಬರು ಒಟ್ಟಿಗೆ ಬಂದ್ರಿ. ಕರಣ್, ಶೋರ್ ನೀವಿಬ್ರು ಒಟ್ಟಿಗೆ ಬಂದ್ರಿ ತಾನೆ? ಅವನೇ ಡ್ರೈವ್ ಮಾಡ್ಕೊಂಬಂದ ಅಂಕಲ್. ನೀನು ಹೋಗಿರೋ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೋದ, ಅದೆಲ್ಲ ಹೋದ ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು ಅಲ್ವಾ? ಅಯ್ಯೋ ಶಿವನೇ, ಎಲ್ಲ ಸರಿ ಹೋಯ್ತು ಅಂದಾಗ ಏನೋ ಒಂದಾಗುತ್ತಲ್ಲ. ಅಮ್ಮ, ಸುಮ್ಮನೆ ನೀನು ಟೆನ್ಷನ್ ಮಾಡ್ಕೋಬೇಡ, ಇಲ್ಲ ಇರ್ತಾನೆ ಇರು. ರಾಜಿ, ಮದುವೆಗೆ ಮುಂಚೆನೇ ಮದುಮಗ ಮಿಸ್ಸಿಂಗು, ಇನ್ನೇನೇನಾಗಬೇಕು?